ರುದ್ರೇಶ್ ಹತ್ಯೆ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತು ಮಧ್ಯಾಹ್ನ ಸುವರ್ಣ ನ್ಯೂಸ್ ದೊಡ್ಡದೊಂದು ಬ್ರೇಕಿಂಗ್ ಸುದ್ದಿಯನ್ನು ಕೊಡ್ತು. RSS ಕಾರ್ಯಕರ್ತ ರುದ್ರೇಶ್ ಅಕ್ಟೋಬರ್ 16ನೇ ತಾರೀಕು ಭಾನುವಾರ ಬೆಂಗಳೂರಿನ ಶಿವಾಜಿನಗರದಲ್ಲಿ ಭೀಕರವಾಗಿ ಕೊಲೆಯಾಗಿದ್ರು. ಆ ಕೊಲೆ ಪ್ರಕರಣವನ್ನು ಬೆಂಗಳೂರು ಪೊಲೀಸರು ಭೇದಿಸಿದ್ದಾರೆ, ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ದೊಡ್ಡ ಬ್ರೇಕಿಂಗ್ ನ್ಯೂಸನ್ನು ಸುವರ್ಣ ನ್ಯೂಸ್ ಇವತ್ತು ಮಧ್ಯಾಹ್ನ ತೆಗೆದುಕೊಂಡು ಬಂತು. ಅದರ ಜೊತೆಗೆ ನಾವು ಕೊಟ್ಟಂತಹ ಖಚಿತ ಮಾಹಿತಿ ಅಂದರೆ ಇದು ಸೈದ್ಧಾಂತಿಕ ಕಾರಣಗಳಿಗಾಗಿ ನಡೆದಂತಹ ಕೊಲೆ ನಡೆದ ಆರಂಭದ ದಿನಗಳಲ್ಲಿ ಬಹಳ ಜನ ಮಾತಾಡ್ತಾ ಇದ್ರು. ಇದು ಹಣಕಾಸಿನ ವ್ಯವಹಾರಕ್ಕಾಗಿ ನಡೆದಂತಹ ಹತ್ಯೆಯಾಗಿರಬಹುದು, ವೈಯಕ್ತಿಕ ಕಾರಣಗಳಿಗಾಗಿ ನಡೆದಂತಹ ಹತ್ಯೆಯಾಗಿರಬಹುದು ಅಂತ ಸುವರ್ಣ ನ್ಯೂಸ್ ಮೊದಲ ಸಲ ಖಚಿತವಾದಂತಹ ವರ್ತಮಾನವನ್ನು ಬ್ರೇಕಿಂಗ್ ನ್ಯೂಸ್ ಆಗಿ, ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿ ನಿಮ್ಮೆದುರಿಗೆ ಕೊಟ್ಟಂಥದ್ದು. ಇದು ಸೈದ್ಧಾಂತಿಕ ಕಾರಣಗಳಿಗಾಗಿ ನಡೆದಂತಹ ಕೊಲೆ ಅಂತ. ಇವತ್ತು ಸಂಜೆ 6:15 ನಗರ ಪೊಲೀಸ್ ಆಯುಕ್ತರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸುವರ್ಣ ನ್ಯೂಸ್ ಹೇಳಿದ್ದೆಲ್ಲವೂ ಸತ್ಯ ಅನ್ನೋದನ್ನು ಖಚಿತಪಡಿಸಿದ್ದಾರೆ. ಹೇಗೆ ನಾವು ಎಷ್ಟೊತ್ತಿಗೆ ಯಾವ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ ಅನ್ನೋದನ್ನು ಒಂದು ಸಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮಧ್ಯಾಹ್ನ 12 ಗಂಟೆಗೆ ಮೊದಲಿಗೆ ನಾವು ಹೇಳಿದ್ವಿ, ಆರೋಪಿಗಳ ಬಂಧನವನ್ನು ನಾವು ಖಚಿತಪಡಿಸಿದ್ವಿ. ಧಾರ್ಮಿಕ ಕಾರಣಕ್ಕಾಗಿಯೇ ರುದ್ರೇಶ್ ಕೊಲೆ ನಡೆದಿದೆ ಅನ್ನುವ ಮೊದಲ ಸುದ್ದಿಯನ್ನು ಸುವರ್ಣ ನ್ಯೂಸ್ ನಿಮ್ಮೆದುರಿಗೆ ತೆಗೆದುಕೊಂಡು ಬಂತು. ಇನ್ನು ಅದಾದ 1 ಗಂಟೆಯ ನಂತರ 1 ಗಂಟೆಯ ಬುಲೆಟಿನ್ನಲ್ಲಿ ಆರೋಪಿಗಳೆಲ್ಲರೂ ಬೆಂಗಳೂರಿನವರು ಅಂತ ಹೇಳಿದ್ದೆ ನಾವು. ಆರಂಭದಲ್ಲಿ ಅವರು ಕೇರಳದವರಿರಬಹುದು ಅನ್ನುವ ಮಾತುಗಳು ಕೇಳಿ ಬಂತು, ಕೊಲೆ ನಡೆದಾಗ ತಮಿಳುನಾಡಿನವರು ಇರಬಹುದು ಅನ್ನುವಂಥ ಮಾತು. ಆದರೆ ನಾವು ಹೇಳಿದ್ದು ಕೊಲೆಗಡಕರೆಲ್ಲರೂ ಬೆಂಗಳೂರಿನವರೇ ಅನ್ನುವಂಥ ಮಾತನ್ನು. ಅದರ ಜೊತೆಗೆ ಕಿಂಗ್ ಪಿನ್ ನಾಪತ್ತೆಯಾಗಿದ್ದಾನೆ, ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ ಅನ್ನುವ ಬ್ರೇಕಿಂಗ್ ಕೂಡ ನಾವೇ ಕೊಟ್ಟಂಥದ್ದು. ಇನ್ನು ಮಧ್ಯಾಹ್ನ 2 ಗಂಟೆ ಬುಲೆಟಿನ್ಗೆ ಇದಕ್ಕೂ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಬಂದ್ವಿ. ಬಂಧಿತರ ಹೆಸರುಗಳನ್ನು ನಿಮ್ಮೆದುರಿಗೆ ಕೊಟ್ವಿ. ಮುಜೀಬ್, ವಾಸಿಂ, ಮಜರ್ ಅಲಿಯಾಸ್ ನಜೀರ್ ಅನ್ನುವಂಥ ಆರೋಪಿಗಳನ್ನು ಬಂಧಿಸಿದ್ದಾರೆ ಬೆಂಗಳೂರು ಪೊಲೀಸರು ಅನ್ನುವ ಖಚಿತ ವರ್ತಮಾನವನ್ನು ಸುವರ್ಣ ನ್ಯೂಸ್ ಮಧ್ಯಾಹ್ನ 2 ಗಂಟೆಯ ನ್ಯೂಸ್ನಲ್ಲಿ ನಿಮಗೆ ಕೊಡ್ತು. 4ನೆಯ ಆರೋಪಿ, ಪ್ರಮುಖ ಆರೋಪಿ ತಲೆಮರೆಸಿಕೊಂಡಿದ್ದಾನೆ. ಆತನಿಗಾಗಿ ಹುಡುಕಾಟ ಪೊಲೀಸರು ನಡೆಸ್ತಾ ಇದ್ದಾರೆ ಅನ್ನುವ ಸುದ್ದಿಯನ್ನು ಕೂಡ ಮಧ್ಯಾಹ್ನ 2 ಗಂಟೆಗೆ ನಾವು ನಿಮಗೆ ಕೊಟ್ವಿ. ಇನ್ನು ಮಧ್ಯಾಹ್ನ 3 ಗಂಟೆಗೆ ಆರೋಪಿಗಳು ಕೇರಳ ಮೂಲದ SDPI ಪಕ್ಷದ, ರಾಜಕೀಯ ಪಕ್ಷದ ಸದಸ್ಯರು ಅನ್ನೋದನ್ನು ಕೂಡ ನಿಮಗೆ ಹೇಳಿದ್ದು ಸುವರ್ಣ ನ್ಯೂಸ್. SDPI ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿದ್ದಂಥವರು ಆರೋಪಿಗಳು ಅನ್ನುವಂಥ ಮಾತನ್ನು ನಾವು ನಿಮಗೆ ಹೇಳಿದ್ವಿ. ಆ ನಂತರ ರುದ್ರೇಶ್ ಅವರ ಪತ್ನಿ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು. ಈಗ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಕ್ಕಂತಾಯಿತು ಅಂತ ವಿದ್ಯಾವತಿ ಅವರು ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಇನ್ನು ಸಂಜೆ ಆಗ್ತಾ ಬಂದಂತೆ ಹಲವು ಪ್ರತಿಕ್ರಿಯೆಗಳು ಬರ್ತಾ ಹೋದವು. 4 ಗಂಟೆ 10 ನಿಮಿಷಕ್ಕೆ ಮಾಜಿ ಗೃಹ ಮಂತ್ರಿಗಳಾದಂಥ R ಅಶೋಕ್ ಅವರು ಮತ್ತೊಮ್ಮೆ ನಮಗೆ ಖಚಿತಪಡಿಸಿದ್ರು, ನನಗೂ ಕೂಡ ಸುದ್ದಿ ಬಂದಿದೆ, ಇದು ಸೈದ್ಧಾಂತಿಕ ಕಾರಣಕ್ಕಾಗಿ ನಡೆದಂಥ ಕೊಲೆ ಅನ್ನುವ ಮಾತನ್ನು. ಇನ್ನು ಸಂಜೆ 4 ಗಂಟೆ 20 ನಿಮಿಷಕ್ಕೆ ಆರೋಪಿಗಳು ಯಾರು ಅಂತ ಅಧಿಕಾರಿಗಳೇ ತಿಳಿಸಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಸಂಜೆ 5 ಗಂಟೆ ಹೊತ್ತಿಗೆ ಪೊಲೀಸ್ ಕಸ್ಟಡಿಗೆ ರುದ್ರೇಶ್ ಕೊಲೆ ಆರೋಪಿಗಳು ಬಂದಿದ್ದರು. ಆರೋಪಿಗಳ ದೃಶ್ಯವನ್ನು ಕೂಡ ಮೊದಲಿಗೆ ತೋರಿಸಿದ್ದು ಸುವರ್ಣ ನ್ಯೂಸ್. ಎಸ್, ಈ ರೀತಿಯಾಗಿ ರುದ್ರೇಶ್ ಹತ್ಯೆಯ ಸಂಪೂರ್ಣ ವಿವರಗಳನ್ನು, ತನಿಖೆ ಹೇಗೆ ನಡೀತು, ಯಾವ ರೀತಿಯಾಗಿ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸಿದ್ರು, ಆರೋಪಿಗಳ ಬಂಧನ ಆದದ್ದು ಹೇಗೆ, ಎಲ್ಲಿ ಅನ್ನೋದನ್ನು ವಿವರವಾಗಿ ಸುವರ್ಣ ನ್ಯೂಸ್ ನಿಮಗೆ ಕೊಡ್ತು. ಕೊಲೆ ಮಾಡಿದ ನಂತರ ಆರೋಪಿಗಳೆಲ್ಲರೂ ಕೇರಳದ ಕಣ್ಣೂರಿಗೆ ಓಡಿ ಹೋಗಿದ್ರು. ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಬಂದ ನಂತರ ಪೊಲೀಸರು ಒಬ್ಬೊಬ್ಬರೇ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದರು ಅನ್ನುವ ಎಳೆಯಾದ ವಿವರಗಳನ್ನು ನಾವು ನಿಮಗೆ ಕೊಟ್ವಿ. ನಮ್ಮ ಜೊತೆ ಹಲವು ಜನ ಗಣ್ಯ ಅತಿಥಿಗಳು ಈಗ ಇರ್ತಾರೆ. ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ
ಆರಂಭದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಇದು ವೈಯಕ್ತಿಕ ಕಾರಣಗಳಿಗಾಗಿ ನಡೆದಂಥ ಕೊಲೆ, ಹಣಕಾಸು ಕಾರಣಗಳಿಗಾಗಿ ನಡೆದಂಥ ಕೊಲೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಈಗ ಪೊಲೀಸ್ ಕಮಿಷನರ್ ಸುವರ್ಣ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ನ ಖಚಿತಪಡಿಸಿದ್ದಾರೆ, ಇದು ಸೈದ್ಧಾಂತಿಕ ಕಾರಣಗಳಿಗಾಗಿಯೇ ನಡೆದಂಥ ಕೊಲೆ ಅಂತ. ಒಂದು ಸಲ ಇವತ್ತು 6:30 ಪ್ರೆಸ್ ಮೀಟ್ನಲ್ಲಿ ಪೊಲೀಸ್ ಕಮಿಷನರ್ ಏನು ಹೇಳಿದ್ರು ಅನ್ನೋದನ್ನು ನೀವೇ ನೋಡಿ. ಇವತ್ತು ನಾವು ಎಲ್ಲ ಸೇರಿ 4 ಜನ ಅಪರಾಧಿಗಳು ಅರೆಸ್ಟ್ ಮಾಡಿದ್ದೇವೆ. ಇದರಲ್ಲಿ ಮೇನ್ ಅಕ್ಯೂಸ್ ವಸೀಂ, ಅವನು ಕೊಲೆ ಮಾಡಿದ್ದು ಅಂದರೆ ಕತ್ತಿಯಿಂದ ಅವನಿಗೆ ಅಟ್ಯಾಕ್ ಮಾಡಿದ್ದು. ಮಜರ್, ಅವನು ಬೈಕ್ ರೈಡರ್. ಆಮೇಲೆ ಇನ್ನೂ ಇಬ್ಬರು ಸಪೋರ್ಟಿಂಗ್ ಟೀಮ್ನಲ್ಲಿ ಇರ್ಫಾನ್ ಮತ್ತು ಮಜೀದ್, ಇವರು ಇಬ್ಬರು 4 ಜನ ಇದ್ದರು. ಈ ರುದ್ರೇಶ್ ಅವರು ತಮ್ಮ 3 ಜನ ಸ್ನೇಹಿತರ ಜೊತೆಗೆ ನಿಂತ್ಕೊಂಡು ಮಾತಾಡ್ತಿದ್ರು. ನಮಗೆ ಸುಳಿವು ಸಿಕ್ಕಿದ್ರು ಅಂದರೆ ಈ 3 ಜನ ಅವರು ಸ್ನೇಹಿತರು ಇದ್ದರು. ಅವರು ಒಂದು ಭಾಳ ಒಂದು ಸೀಮಿತವಾದ ಸ್ಕೆಚ್ವನ್ನು ನಮಗೆ ಕೊಟ್ಟಿದ್ರು. ಯಾಕಂದರೆ ಅವರಿಗೆ ಸ್ವಲ್ಪ ಭಯ ಆಗಿದ್ದು, ಭಯದ ವಾತಾವರಣದಲ್ಲಿ ಅವರೇನು ನೋಟ್ ಮಾಡೋಕ್ಕಾಗಲಿಲ್ಲ. ಆ ಬೈಕ್ನಲ್ಲಿ ಯಾವುದು ನಂಬರ್ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ತುಂಬ ಡಾರ್ಕ್ನಲ್ಲಿದ್ದೇವೆ, ಒಂದು ಅಂಧಕಾರದ ಸ್ಥಿತಿ ಆಗಿದೆ. ಕಾರಣ ನಮಗೆ ಗೊತ್ತಾಗಿದೆ, ಈ ಸ್ವಲ್ಪ ಕಾಲ್ ಇವರು ಭಾಳ ಹಾರ್ಡ್ ಕ್ರಿಮಿನಲ್ಸ್. ಅವರು ಹಾರ್ಡ್ ಕ್ರಿಮಿನಲ್ಸ್ ಅಂದರೆ ಅವರು ಕೊಲೆಗಾರರು. ಸೊ ಅವರಿಗೆ ಬ್ರೇಕ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಆದರೂ ನಾವು ಮಾಡ್ತಾಯಿದ್ದೇವೆ. 2 ಮೋಟರ್ ಬೈಕ್ಸ್ ನಮಗೆ ಸಿಕ್ಕಿದೆ. ಬಹುಶಃ ಅದೇ ಮೋಟರ್ ಬೈಕ್ಸ್ ಅವರು ಆಫೆನ್ಸ್ಗೆ, ಈ ಅಪರಾಧಕ್ಕೆ ಅವರು ಮಾಡಿದ್ದಾರೆ. ಅದನ್ನು ಕೂಡ ನಾವು ವಶಕ್ಕೆ ಇಟ್ಕೊಂಡಿದ್ದೆ. ಬೇರೆ ರಿಲೆವೆಂಟ್ ಎವಿಡೆನ್ಸ್ ಏನೇನಿದೆ ತಮಗೆ ಕನ್ಫರ್ಮ್ ಮಾಡಲಿಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ. ಅವರು ಒಪ್ಕೊಂಡಿದ್ದಾರೆ, ಅದು ಬೇರೆ ವಿಷಯ. ಬಟ್ ಇಟ್ ಈಸ್ ಸಪೋರ್ಟೆಡ್ ಬೈ ದಿ ಎವಿಡೆನ್ಸ್ ಅಂತ ಅದು ಕೂಡ ಇದೆ. ಎಸ್, ಈ ರೀತಿಯಾಗಿ ನಗರ ಪೊಲೀಸ್ ಆಯುಕ್ತರು ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದ ವಿಷಯವನ್ನೇ ಮತ್ತೆ ಹೇಳುವ ಮೂಲಕ ಖಚಿತಪಡಿಸಿದ್ರು, ರುದ್ರೇಶ್ ಕೊಲೆಯ ಆರೋಪಿಗಳ ಬಂಧನ ಆಗಿದೆ ಅನ್ನುವಂಥ ಮಾತನ್ನು. ಹಲವು ಜನ ಗಣ್ಯ ಅತಿಥಿಗಳು ಇವತ್ತು ನಮ್ಮ ಜೊತೆ ಚರ್ಚೆಯಲ್ಲಿರ್ತಾರೆ. ತೇಜಸ್ವಿ ಸೂರ್ಯ, ಬಿಜೆಪಿ ಮುಖಂಡರು. ತೇಜಸ್ವಿ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಮಂಗಳೂರಿನಿಂದ ಹನೀಫ್ ಖಾನ್ ಕೊಡಾಜೆ, SDPI ಜಿಲ್ಲಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು. ಹನೀಫ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಿವಮೊಗ್ಗ ಸ್ಟುಡಿಯೋದಿಂದ KL ಅಶೋಕ್ ಅವರು ಕೋಮು ಸೌಹಾರ್ದ ವೇದಿಕೆಯಿಂದ ಬರ್ತಾ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.